ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ತೆಂಗಿನಕಾಯಿ ಉಪಯೋಗಿಸಿ ಮಸಾಲ ವಡೆ ಮಾಡೋದಂತೂ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮು ಕಾಫಿ ಟೀ ಜೊತೆಗಂತೂ ತುಂಬ ರುಚಿಯಾಗಿರುತ್ತೆ. ವಡೆ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಕಡಲೆಬೇಳೆ ಈ ಕಪ್ಪಲ್ಲಿ 1/4 ಕಪ್ ತೊಗೊಂಡಿದ್ದೀನಿ. ಹೆಸರುಬೇಳೆ ಅರ್ಧ ಕಪ್ಪು, ಕಡಲೆಬೀಜ ಕಾಲು ಕಪ್ಪು. ಕಡಲೆಬೀಜ ಹಾಕೋದ್ರಿಂದ ತುಂಬ ಗರಿಗರಿಯಾಗಿ ಬರುತ್ತೆ. 4 ಟೈಮ್ ತೊಳ್ಕೊಂಡು ಅದು ನೆನೆಯಕ್ಕೆ ಬಿಡ್ತೀನಿ. ನೋಡಿ, ನೆಂದೈತೆ. ಕಡಲೆಬೇಳೆನೂ ಅಷ್ಟೇ ಕ್ಲೀನಾಗಿ ನೆಂದೈತೆ, ಕಡಲೆಬೀಜನೂ ಅಷ್ಟೇ ಕ್ಲೀನಾಗಿ ನೆಂದೈತೆ. ಹೆಸರುಬೇಳೆ ಅಂತ ಹೇಳೋಂಗಿಲ್ಲ, ಬೇಗ ನೆನೆಯುತ್ತೆ ಹೆಸರುಬೇಳೆ. ಇಷ್ಟು ನೆಂದರೆ ಸಾಕು. ವಡೆ ಮಾಡೋದಕ್ಕೆ ಕರೆಕ್ಟಾಗಿ ನೆಂದೈತೆ. ನಾವು ಬಸ್ಸಾರು ಮಾಡೋದ್ರೆ ಕಾಳು ಬಸ್ಕೊತೀವಲ್ಲ, ಆ ಥರ ಪಾತ್ರೆಗೆ ಹಾಕ್ಕೊಂಡು ನಾನು ಇಟ್ಕೊಂಡಿದ್ದೀನಿ. ಅದಕ್ಕೆ ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಇಲ್ಲಿ ಒಂದು ಡ್ರಾಪು ನೀರು ಇರಬಾರ್ದು, ಅದಕ್ಕೆ ಆ ರೀತಿ ಇಟ್ಟಿದ್ದೀನಿ. ಮಸಾಲ ರುಬ್ಕೊಳ್ಳೋದಕ್ಕೆ ತೆಂಗಿನಕಾಯಿ ಒಂದು ಅರ್ಧ ಹೋಳಲ್ಲಿ ಅರ್ಧ ಭಾಗ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ 1 ಗೆಡ್ಡೆ, 1 ಇಂಚು ಶುಂಠಿ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಯಿತು ಜೀರಿಗೆ ಸಾಕು, ಅರ್ಧ ಸ್ಪೂನು, 1 ಇಂಚು ಚಕ್ಕೆ. ಮಸಾಲೆ ಐಟಮ್ಸ್ ಇಷ್ಟೇ. ಇದು ಸ್ವಲ್ಪ ಕರಿಬೇವು ಹಾಕ್ಕೊಂಡು, ಸ್ವಲ್ಪ ಇದಕ್ಕೆ ಬೇಳೆ ಹಾಕ್ಕೊಂಡು, ನಾನು ನೀರೇನು ಹಾಕಲ್ಲ, ತರ್ತರಿಯಾಗಿ ರುಬ್ಕೋತೀನಿ. ನಾವು ವಡೆ ಮಾಡೋದಕ್ಕೆ ನೀರು ಹಾಕ್ದೆ ಹಾಗೆ ತರ್ತರಿಯಾಗಿ ರುಬ್ಕೋಬೇಕು. ಆವಾಗೇ ವಡೆ ಮಾಡೋದಕ್ಕೆ ಕರೆಕ್ಟಾಗಿ ಹದ ಬರೋದು. ನೋಡಿ, ಈ ರೀತಿ ಗಟ್ಟಿಯಾಗಿ ತರ್ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಹಾಕಿ ಕೈಯಲ್ಲಿ ಎತ್ತಿದ್ರೆ ತುಂಬ ಹುರಿ ಆಗುತ್ತೆ, ಅದಕ್ಕೆ ಈ ರೀತಿ ಸ್ಪೂನಲ್ಲಿ ಎತ್ಕೊತಾ ಇದ್ದೀನಿ. ಎಲ್ಲ ಬೇಳೆನೂ ಹಾಕಿ ಇದಕ್ಕೆ ರುಬ್ಬಿ ಹಾಕೋತಾ ಇದ್ದೀನಿ. ಇಷ್ಟು ಈ ರೀತಿ ರುಬ್ಕೋಬೇಕು ನಾವು. ಈ ರೀತಿ ರುಬ್ಕೊಂಡ್ರೆ ಗಟ್ಟಿಯಾಗಿ ನಮಗೆ ವಡೆ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ರುಬ್ಕೊಂಡ್ರೆ ನಮ್ಗೆ ವಡೆ ಮಾಡೋಕ್ಕೆ ಕ್ಲೀನಾಗಿ ಬರೋದು. ಅದ ರುಬ್ಬಿಲ್ಲ, ಸ್ವಲ್ಪ ತೆಳು ಆದ್ರಂತೂ ಕ್ಲೀನಾಗಿ ಬರೋಲ್ಲ. ಅದಕ್ಕೆ ರುಬ್ಕೊಳ್ಳಿ, ನೀರು ಹಾಕ್ಬಾರ್ದು ಸ್ವಲ್ಪ ಕೂಡ. 1-2 ಗಡ್ಡೆ ಈರುಳ್ಳಿ, ಒಂದು ಅರ್ಧ ಕಟ್ಗಿಂತ ಸ್ವಲ್ಪ ಕಮ್ಮಿ ಐತೆ ಸಬ್ಬಕ್ಕಿ ಸೊಪ್ಪು ಹಾಕೋದು ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಕಲಸ್ಕೋಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಆ ರೀತಿ ನೀರು ಬಿಟ್ಕೊಳ್ಳೋ ಥರ ಕ್ಲೀನಾಗಿ ಕಲಸ್ಕೋಬೇಕು. ನೋಡಿ, ಈ ರೀತಿ ಕ್ಲೀನಾಗಿ ಕಲಿಸ್ಕೊಂಡಿರ್ಬೇಕು. ನಮಗೆ ಈ ಥರ ಉಂಡೆ ಮಾಡೋದಕ್ಕೆ ಕರೆಕ್ಟಾಗಿ ಹದವಾಗೈತೆ. ಈ ರೀತಿ ಉಂಡೆ ಮಾಡಿ ಇಟ್ಕೊತೀನಿ ನಾನು. ನೋಡಿ, ಈ ರೀತಿ ನಿಂಬೆಹಣ್ಣು ಗಾತ್ರ ಉಂಡೆ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕೂಡ ಕಾಯ್ದೈತೆ. ಸ್ವಲ್ಪ ಹಿಟ್ಟಾಕಿ ನೋಡ್ತಾಯಿದ್ದೀನಿ ವಡೆದು. ನೋಡಿ, ಈ ರೀತಿ ಮೇಲೆ ಬರ್ತೈತೆ ಕಾಯ್ದು. ವಡೆಗೆ ಹಾಕೋರು ಆ ರೀತಿ ನೋಡಿ, ಈ ಥರ ಇಟ್ಕೊಂಡು ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ಕ್ಲೀನಾಗಿ ಬರುತ್ತೆ. ಇಷ್ಟು ಕ್ಲೀನಾಗಿ ಬಂದೈತೆ. ನಾವು ಕ್ಲೀನಾಗಿ ಇಟ್ಟು ರುಬ್ಕೊಂಡಿದ್ರೆ ಈ ರೀತಿ ಕ್ಲೀನಾಗಿ ಬರುತ್ತೆ. ಮತ್ತು ಹಿಟ್ಟೇನಾದ್ರು ಸ್ವಲ್ಪ ತೆಳು ಆಯಿತು ಅಂದರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಕಡಲೆ ಹಿಟ್ಟು ಹಾಕಿದ್ರೆ ಟೇಸ್ಟ್ ಹೊಟ್ಟೋಗುತ್ತೆ, ವಡೆ ಟೇಸ್ಟ್ ಬರೋಲ್ಲ. ಅದಕ್ಕೆ ನಾವು ರುಬ್ಕೋಬೇಕಾದ್ರೆ ಕ್ಲೀನಾಗಿ ರುಬ್ಕೋಬೇಕು. ನೆನೆಸೋದಷ್ಟೇ ಕ್ಲೀನಾಗಿ 1-2 ಅವರ್ ಕ್ಲೀನಾಗಿ ನೆನೆಸ್ಕೊಂಡಿರಬೇಕು. ನೋಡಿ, ಎಲ್ಲನೂ ಅದೇ ಥರ ತಟ್ಟೆ ಹಾಕ್ಕೊತಾ ಇದ್ದೀನಿ. ಇದಂತೂ ವಡೆ ಕರೆಕ್ಟಾಗಿ ರುಬ್ಕೊಂಡ್ರೆ ಅಡುಗೆ ಮಾಡೋಕ್ಕೆ ಬರ್ದಿರೋರು ಕೂಡ ತುಂಬ ಆರಾಮಾಗಿ ಮಾಡ್ಕೊಬೋದು. ಈ ರೀತಿ ತಟ್ಟೋದಕ್ಕಿಂತ ನೋಡಿ, ಈ ರೀತಿ ಕೈ ಮೇಲೆ ಹಾಕ್ಕೊಂಡು ತಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಲೆವೆಲಲ್ಲಿ ಇರುತ್ತೆ, ಮತ್ತು ಏನು ಬೆರಳು ಮಾರ್ಕು ಕೂಡ ಬರೋಲ್ಲ. ಆ ರೀತಿ ತಟ್ಟು ಹಾಕಿದ್ರೆ ಬೆರಳು ಮಾರ್ಕೆಲ್ಲ ಇರುತ್ತೆ. ಈ ರೀತಿ ತಟ್ಟು ಹಾಕಿದ್ರೆ ಏನು ಮಾರ್ಕು ಕೂಡ ಬರೋಲ್ಲ. ತುಂಬ ಸಾಫ್ಟಾಗಿ ಗರಿಗರಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ಬೆಂದಿರುತ್ತೆ. ಮೇಲೆ ತಿನ್ಬೇಕಾದ್ರೆ ಗರಿಗರಿಯಾಗಿ ಕಲರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಸ್ಟವಿಂದ ಈ ಕಡೆ ಬೇರೆ ಸ್ಟವ್ಗೆ ಎತ್ತಿಟ್ಕೊತೀನಿ. ಅದು ಸ್ವಲ್ಪ ಉರಿ ಕಮ್ಮಿ ಇತ್ತು, ಅದಕ್ಕೆ ಈ ಕಡೆ ಎತ್ತಿಟ್ಕೊಂಡಿದ್ದೀನಿ. ವಡೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ನಾವು ಹಾಕ್ಬೇಕಾದ್ರೆ ಉರಿ ಕಮ್ಮಿ ಇರಬೇಕು. ನಾವು ಬೇಯಿಸ್ಬೇಕಾದ್ರೆ ಉರಿ ಜಾಸ್ತಿ ಇಟ್ಕೊಂಡು ನಾವು ಬೇಯಿಸ್ಬೇಕು ವಡೆನ. ಎಲ್ಲ ಒಂದೇ ಕರೆಕ್ಟಾಗಿ ಹದವಾಗಿ ಬೇಯುತ್ತೆ. ಈ ರೀತಿ ಉಲ್ಟಾ ಸೀದಾ ಮಾಡ್ಕೊಂಡು ಬೇಯಿಸ್ಕೊತಾ ಇರಬೇಕು. ಇಲ್ಲಾಂದರೆ ಅದು ಒಂದು ಕಡೆ ಬೆಂದು ಇನ್ನೊಂದು ಕಡೆ ಮೇಲೆ ಬೆಂದಿರಲ್ಲ. 2 ಕಡೆ ಒಂದೇ ಲೆವೆಲಾಗಿ ಬೇಯಬೇಕು ಅಂದರೆ ಈ ಥರ 1-2 ನಿಮಿಷಕ್ಕೆ ಒಂದ್ಸರಿ ಉಲ್ಟಾ ಸೀದಾ ಮಾಡಿ ಈ ರೀತಿ ಬೇಯಿಸ್ಕೋಬೇಕು. ನೋಡಿ, ಕರೆಕ್ಟಾಗಿ ಒಂದೇ ಹದವಾಗೆಲ್ಲ ಬೆಂದೈತೆ. ಎಲ್ಲ ವಡೆನೂ ಅಷ್ಟೇ ಕರೆಕ್ಟಾಗಿ ಬೆಂದೈತೆ. ಈ ರೀತಿ ಈ ಕಲ್ಲರಿಗೆ ಬೆಂದರೆ ಸಾಕು, ನಮಗೆ ವಡೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಡಲೆಬೀಜ ಹಾಕೋದ್ರಿಂದ ಕಲರ್ ಈ ರೀತಿ ಬರುತ್ತೆ. ವಡೆ ತಿನ್ನೋಕ್ಕಷ್ಟೇ ಗರಿಗರಿಯಾಗಿರುತ್ತೆ. ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ ಎಣ್ಣೆ ಅಂಶ ಇದ್ದರೂ ಅದು ಹೀರ್ಕೊಳ್ಳುತ್ತೆ. ಇದರಲ್ಲಿ ಏನು ಜಾಸ್ತಿ ಎಣ್ಣೆ ಏನು ಹಿಡ್ದಿಲ್ಲ, ಚೆನ್ನಾಗೈತೆ ವಡೆ. ಅಷ್ಟು ಎಣ್ಣೆ ಇಲ್ಲ, ಕಮ್ಮಿ ಎಣ್ಣೆನೇ ಹಿಡ್ದೈತೆ. ಈ ಎಣ್ಣೆ ಮುಳುಗೋಷ್ಟು ಇರಬೇಕು. ನಾವು
ವಡೆ ಹಾಕ್ಬೇಕಾದ್ರೆ ಬಾಣಲಿನಲ್ಲಿ ಎಣ್ಣೆ ಮುಳುಗುವಷ್ಟಿದ್ರೇ ಅದು ಕ್ಲೀನಾಗೆ ನಮಗೆ ವಡೆ ಬರೋದು. ಅದು ಎಷ್ಟು ಬೇಕೋ ಅಷ್ಟೇ ಕುಡಿಯೋದು. ಕಮ್ಮಿ ಹಾಕಿದ್ರು ಅಷ್ಟೇ ಎಣ್ಣೆ ಖರ್ಚಾಗುತ್ತೆ, ಜಾಸ್ತಿ ಹಾಕಿದ್ರು ಅಷ್ಟೇ ಎಣ್ಣೆ ಖರ್ಚಾಗುತ್ತೆ. ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಆಗಿರುತ್ತೆ ಅಷ್ಟೇ. ನೋಡಿ, ಇನ್ನೊಂದು ಟೈಮ್ ಹಾಕ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ. ಇದು ಬೇಗನೆ ಬೇಯುತ್ತೆ, ಯಾಕೆಂದರೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ, ಬೇಗ ಬೆಂದಿರುತ್ತೆ. ಇನ್ನೊಂದು ನೆಕ್ಸ್ಟ್ ಟೈಮ್ ಹಾಕಬೇಕಾದ್ರೆ ನನಗೆ ಬೇಗನೆ ಆಯಿತು. ಫಸ್ಟ್ ಟೈಮ್ ವಡೆ ಹಾಕಿ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ಗೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ, ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ನೋಡಿ, ಈ ವಡೆ ಕೂಡ ತುಂಬ ಸಾಫ್ಟಾಗಿ ಬೆಂದೈತೆ, ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಬೆಂದೈತೆ. ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು, ಟೇಸ್ಟು ಅಷ್ಟೇ ತುಂಬ ರುಚಿಯಾಗಿತ್ತು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.